ಹೋಗ್ತೀರಾ? ಬನ್ನಿ. ಅತ್ತೆ ಇಷ್ಟೊಂದು ಗಾಬರಿ ಆಗಿದ್ದಾರೆ ಅಂದ್ರೆ ಆ ದೇವ್ರೇ ಗತಿ. ರೀ, ನಾವು ಡೆಲ್ಲಿಗೆ ಹೋಗೋ ಮೊದಲು ಇಲ್ಲೇ ಯಾವುದಾದ್ರೂ ಡಾಕ್ಟರ್ ಹತ್ರ ಒಂದ್ಸರಿ ತೋರಿಸ್ಬಿಡೋಣ ರೀ. ಏನು ಉಪಯೋಗ? ಈಗ ಸಾಕಷ್ಟು ಜನ ಡಾಕ್ಟರ್ ನೋಡಾಯ್ತಲ್ಲ, ಎಲ್ಲರೂ ಒಂದೇ ಹೇಳ. ದೊಡ್ಡಪ್ಪ ಸ್ವಲ್ಪ ದಿನದಲ್ಲೇ ಇವರು ಯಾಕೆ ಡೆಲ್ಲಿಗೆ ಹೋಗೋದಕ್ಕೆ ಅರ್ಜೆಂಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತಲ್ಲ. ಆಮೇಲೆ ನಮಗೆ ಸಿಗೋದು ಚಂಬು ಅಷ್ಟೇ. ಪ್ರದೀಪ, ಸ್ವಲ್ಪ ತಿಂಗಳಲ್ಲೇ ನಿನ್ನ ಅದೃಷ್ಟ ಖುಷಿ. ನಸೀಬ್ ಚೆನ್ನಾಗಿದೆ ಕಣ ನಿಂದು. ಆದರೆ ಸ್ವಲ್ಪ ದಿವಸ ನಿನ್ನ ಕಾಯಲೇಬೇಕು. ಸ್ವಲ್ಪ ದಿನ ತಾನೆ, ಅಡ್ಜಸ್ಟ್ ಮಾಡ್ಕೋತೀನಿ. ಇನ್ನು ಮುಂದೆ ನೋಡ್ತಾ ಇರು, ನಮ್ಮ ಅಣ್ಣನ ನಾನು ಹೇಗೆ ಆಟ ಆಡಿಸ್ತೀನಿ. ವಿಶಾಖ, ನಾಳೆ ನಿಮ್ಮ ಯಜಮಾನರು ಮನೆಗೆ ಬರ್ತಾ ಇದ್ದಾರಮ್ಮ, ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ. ಅಜ್ಜಿಗೇನೋ ಪಾಪ ಮೈ ಹುಷಾರಿಲ್ವಂತೆ. ರಾಧಿಕಾ, ನಾಳೆ ಭಾವ ಬರ್ತಾ ಇದ್ದಾರೆ, ಅವ್ರಿಗೆ ಒಳ್ಳೆ ಅಡುಗೆ ಮಾಡಿ ಬಡಿಸ್ಬೇಕು. ದೇವಸ್ಥಾನದ ಕಮಿಟಿ ಜವಾಬ್ದಾರಿನ ಡೆಲ್ಲಿಯಲ್ಲಿ ಇದ್ಕೊಂಡೇ ಮಾಡ್ಬೋದು. ಸರಿಪ್ಪ. ಹೌದು, ಈ ಊರಲ್ಲಿದ್ದಷ್ಟು ದಿನ ನಿನ್ನ ನೆನಪುಗಳು ನನ್ನನ್ನು ಕಾಡ್ತಾ ಇರುತ್ತೆ. ದೂರ, ನಿನ್ನಿಂದ ದೂರ ಇದ್ರೆ ಮಾತ್ರ ನನ್ನ ಕೈಲಿ ನಿನ್ನ ಪ್ರೀತಿ ಮರೆಯೋಕೆ ಸಾಧ್ಯ. ವಿಷುಗ್ ಮಾಡಿರೋ ಕಜ್ಜಾಯನು ಸ್ವಲ್ಪ ತಗೊಂಡು ಕೆಳಬೈಲಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಾ. ಅಕ್ಕ ಬಾವ ಸುಖವಾಗಿರ್ಲಿ ಅಂತ ಪೂಜೆ ಮಾಡಿಸೋ, ಗೊತ್ತಾಯ್ತಾ? ಹೋಗು. ಏನ್ ಬಸ್ಸು ಇನ್ನೂ ಇಲ್ಲೇ ಇದ್ದೀರಾ? ಹೊರಡೋ ಟೈಮ್ ಆಯ್ತು, ಆಮೇಲೆ ಅಮ್ಮ ಬೈತಾರೆ. ರಾಹುಕಾಲ ಶುರುವಾಗಕ್ಕೆ ಮೊದಲು ಹೊರಡಬೇಕು ಅಂತ ಅಮ್ಮ ಹೇಳಿದ್ದಾರೆ. ರೆಡಿಯಾಗಿ ಬಸ್ಸು. ಅಜು, ನಾನು ರೆಡಿಯಾಗಿ 1 ಗಂಟೆ ಆಯ್ತಪ್ಪ, ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ಬಾವಣ. ವಿಶು ಹೊರಟ್ರಾ? ಹಾಂ, ಸರಿ, ಬೇಗ ಬಂದ್ಬಿಡು. ಇನ್ನೂ ಪ್ಯಾಕಿಂಗ್ ಎಲ್ಲ ತುಂಬ ಇದೆ. ನೀವಿಬ್ರು ಬಂದ ತಕ್ಷಣನೇ ಹೊರಟ್ಬಿಡೋಣ. ಸರಿಮ್ಮ, ಬಾ ರಾಜು, ಹೊರಡೋಣ. ರಾಜು, ನೋಡು, ಅವನನ್ನ ಅಲ್ಲಿ ಇಲ್ಲಿ ಅಡ್ಡಾಡಬೇಡ. ಇಲ್ಲಿಂದ ನೇರ ವಿಶಾಖನ್ ಮನೆಗೆ ಹೋಗಿ ಅವಳನ್ನ ಕರ್ಕೊಂಡು ನೇರ ಇಲ್ಲಿಗೆ ಬಂದ್ಬಿಡಿ. ಅರ್ಥ ಆಯ್ತಾ? ಆಯ್ತಮ್ಮ.